ನಿನ್ನೊಳಗೆ ಆಕಾಶವನ್ನೇ ಆಳಬಲ್ಲ ಹದ್ದು ಇದೆ. ಆದರೆ ನೀನು ಇನ್ನೂ ಕೋಳಿ ಎಂದುಕೊಂಡು ಬದುಕುತ್ತಿದ್ದೀಯಾ? ಜೀವನ ಬದಲಿಸುವ 12 ನಿಯಮಗಳು. ಒಂದು ಪ್ರಶ್ನೆ ಕೇಳುತ್ತೇನೆ, ಉತ್ತರ ನಿನ್ನ ಮನಸ್ಸಿನಲ್ಲೇ ಕೊಡು. ನಿನ್ನ ಜೀವನದಲ್ಲಿ ಎಷ್ಟು ಕನಸುಗಳಿದ್ದವು? ಬಾಲ್ಯದಲ್ಲಿ ನೀನು ಎಷ್ಟು ದೊಡ್ಡ ಕನಸುಗಳನ್ನು ಕಂಡಿದ್ದೆ? ಒಂದು ದಿನ ದೊಡ್ಡ ವ್ಯಕ್ತಿಯಾಗಬೇಕು, ಜನರು ಹೆಮ್ಮೆ ಪಡುವಂತೆ ಬದುಕಬೇಕು, ಕುಟುಂಬಕ್ಕೆ ಗೌರವ ತರಬೇಕು, ಸಮಾಜದಲ್ಲಿ ಒಂದು ಗುರುತು ಮೂಡಿಸಬೇಕು ಎಂದುಕೊಂಡಿದ್ದೆ. ಆದರೆ ಇಂದು ನೀನು ನಿನ್ನ ಪರಿಸ್ಥಿತಿಯನ್ನು ನೋಡಿ, ನಿನ್ನ ಸಾಮರ್ಥ್ಯವನ್ನು ಮರೆತು, ಇತರ ಮಾತುಗಳನ್ನು ನಂಬಿ ನಾನು ಅಷ್ಟೇ, ನನ್ನಿಂದ ಏನೂ ಆಗುವುದಿಲ್ಲ ಎಂದು ನಿನ್ನನ್ನೇ ನಂಬಿಸಿಕೊಂಡು ಬದುಕುತ್ತಿದ್ದೀಯಾ? ಸತ್ಯ ಏನೆಂದರೆ, ನಿನ್ನ ಸಮಸ್ಯೆ ಸಾಮರ್ಥ್ಯದ ಕೊರತೆಯಲ್ಲ. ನಿನ್ನ ಸಮಸ್ಯೆ ನಿನ್ನನ್ನು ನೀನೇ ಕಡಿಮೆ ಅಂದಾಜು ಮಾಡಿಕೊಂಡಿರುವುದು. ಒಂದು ಪ್ರಸಿದ್ಧ ಕಥೆ ಇದೆ. ಒಂದು ಹದ್ದಿನ ಮೊಟ್ಟೆ ತಪ್ಪಾಗಿ ಕೋಳಿಯ ಗೂಡಿಗೆ ಸೇರಿತು. ಕೆಲವು ದಿನಗಳ ನಂತರ ಎಲ್ಲ ಮೊಟ್ಟೆಗಳ ಜೊತೆ ಅದು ಕೂಡ ಒಡೆದು ಮರಿ ಹೊರಬಂತು. ಆ ಹದ್ದು ಮರಿಯು ಕೋಳಿಗಳ ಜೊತೆ ಬೆಳೆದಿತು. ಕೋಳಿಯಂತೆ ಆಹಾರ ಹುಡುಕಿತು, ಕೋಳಿಯಂತೆ ಓಡಿತು, ಕೋಳಿಯಂತೆ ಹೆದರಿತು. ಒಂದು ದಿನ ಅದು ಆಕಾಶದಲ್ಲಿ ಹಾರುತ್ತಿದ್ದ ಬೃಹತ್ ಹದ್ದನ್ನು ನೋಡಿತು. ಅದು ಆಶ್ಚರ್ಯದಿಂದ ಕೇಳಿತು, ಅಮ್ಮ, ಆ ಪಕ್ಷಿ ಎಷ್ಟು ಎತ್ತರ ಹಾರುತ್ತಿದೆ? ಕೋಳಿ ಉತ್ತರಿಸಿತು, ಅದು ಹದ್ದು. ಅದು ನಮ್ಮಂತಲ್ಲ, ನಾವು ಕೋಳಿಗಳು. ನಮ್ಮಿಂದ ಅಷ್ಟು ಎತ್ತರಕ್ಕೆ ಹಾರಲು ಸಾಧ್ಯವಿಲ್ಲ. ಆ ದಿನದಿಂದ ಆ ಹದ್ದು ಕೂಡ ತನ್ನನ್ನು ಕೋಳಿ ಎಂದು ನಂಬಿಕೊಂಡಿತು. ಅದು ಎಂದಿಗೂ ತನ್ನ ರೆಕ್ಕೆಗಳನ್ನು ಸಂಪೂರ್ಣವಾಗಿ ಚಾಚಲಿಲ್ಲ. ಅದು ಎಂದಿಗೂ ಆಕಾಶವನ್ನು ಮುಟ್ಟಲಿಲ್ಲ. ಕೊನೆಗೆ ಒಂದು ಹದ್ದು ಕೋಳಿಯ ಜೀವನವನ್ನೇ ಬದುಕಿ ಸತ್ತು ಹೋಯಿತು. ಸ್ನೇಹಿತರೆ, ಈ ಕಥೆಯ ಹದ್ದು ನೀವೇ. ನಿಮ್ಮೊಳಗೆ ಅನಂತ ಶಕ್ತಿ ಇದೆ, ಆದರೆ ನಿಮ್ಮನ್ನು ನೀವು ನಂಬದೇ ಬದುಕುತ್ತಿರುವುದೇ ನಿಮ್ಮ ದೊಡ್ಡ ಸೋಲು. ಇಂದು ನಾನು ಹೇಳುವ 12 ನಿಯಮಗಳು ಕೇವಲ ಮಾತುಗಳಲ್ಲ. ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ವ್ಯಕ್ತಿತ್ವವೇ ಬದಲಾಗುತ್ತದೆ. ನಿಯಮ 1, ನಿನ್ನನ್ನು ನೀನೇ ಗೌರವಿಸು. ಜಗತ್ತು ನಿನ್ನನ್ನು ಗೌರವಿಸುವ ಮೊದಲು ನೀನು ನಿನ್ನನ್ನು ಗೌರವಿಸಬೇಕು. ಪ್ರತಿದಿನ ಕನ್ನಡಿಯ ಮುಂದೆ ನಿಂತು ಹೇಳು, ನಾನು ಅಮೂಲ್ಯ ವ್ಯಕ್ತಿ, ನನ್ನ ಜೀವನಕ್ಕೆ ದೊಡ್ಡ ಉದ್ದೇಶ ಇದೆ, ನಾನು ಯಶಸ್ವಿಯಾಗುತ್ತೇನೆ. ಈ ಮಾತುಗಳು ಕೇವಲ ಪದಗಳಲ್ಲ, ಅವು ನಿನ್ನ ಮೆದುಳಿಗೆ ಹೊಸ ನಂಬಿಕೆಯನ್ನು ಕಲಿಸುತ್ತವೆ. ನಿಯಮ 2, ಭಯವನ್ನು ಮುಖಾಮುಖಿಯಾಗಿ ಎದುರಿಸು. ಧೈರ್ಯ ಎಂದರೆ ಭಯವಿಲ್ಲದಿರುವುದಲ್ಲ, ಭಯ ಇದ್ದರೂ ಮುಂದುವರಿಯುವುದು. ನಿನಗೆ ವೇದಿಕೆಯಲ್ಲಿ ಮಾತನಾಡಲು ಭಯವೇ? ಹೋಗಿ ಮಾತನಾಡು. ಹೊಸ ವ್ಯವಹಾರ ಆರಂಭಿಸಲು ಭಯವೇ? ಆರಂಭಿಸು. ನಿರಾಕರಣೆ ಭಯವೇ? ಸ್ವೀಕರಿಸು. ಯಾಕೆಂದರೆ ನೀನು ಓಡುತ್ತಿರುವ ಭಯವೇ ನಿನ್ನ ಭವಿಷ್ಯದ ಬಾಗಿಲನ್ನು ಕಾಯುತ್ತಿದೆ. ನಿಯಮ 3, ಪ್ರತಿದಿನ ಕಲಿಯುವುದನ್ನು ನಿಲ್ಲಿಸಬೇಡ. ಜಗತ್ತಿನ ಅತ್ಯಂತ ಶ್ರೀಮಂತರು, ಅತ್ಯಂತ ಬುದ್ಧಿವಂತರು ಇಂದಿಗೂ ಕಲಿಯುತ್ತಿದ್ದಾರೆ. ಆದರೆ ಹಲವರು ಕಾಲೇಜು ಮುಗಿದ ದಿನವೇ ಕಲಿಯುವುದನ್ನು ನಿಲ್ಲಿಸುತ್ತಾರೆ. ಅಲ್ಲಿ ಅವರ ಬೆಳವಣಿಗೆ ಕೂಡ ನಿಲ್ಲುತ್ತದೆ. ಪ್ರತಿದಿನ ಒಂದು ಪುಸ್ತಕದ ಕೆಲವು ಪುಟಗಳನ್ನು ಓದು. ಒಂದು ಹೊಸ ಕೌಶಲ್ಯ ಕಲಿತುಕೋ. ಒಂದು ಹೊಸ ಆಲೋಚನೆಯನ್ನು ಸ್ವೀಕರಿಸು. ಕಲಿಯುವ ವ್ಯಕ್ತಿಯನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ನಿಯಮ 4, ಸಮಯವನ್ನು ಹಣಕ್ಕಿಂತ ಅಮೂಲ್ಯವೆಂದು ತಿಳಿದುಕೋ. ಕಳೆದು ಹೋದ ಹಣವನ್ನು ಮರಳಿ ಸಂಪಾದಿಸಬಹುದು, ಆದರೆ ಕಳೆದು ಹೋದ ಸಮಯವನ್ನು ಯಾವತ್ತೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ಒಂದು ದಿನದ 24 ಗಂಟೆಗಳು. ಬಡವನಿಗೂ ಒಂದೇ, ಶ್ರೀಮಂತರಿಗೂ ಒಂದೇ. ವ್ಯತ್ಯಾಸ ಏನು? ಅವರು ಸಮಯವನ್ನು ಹೂಡಿಕೆ ಮಾಡುತ್ತಾರೆ, ನಾವು ಸಮಯವನ್ನು ವ್ಯರ್ಥ ಮಾಡುತ್ತೇವೆ. ನಿಯಮ 5, ನಿನ್ನ ಸಂಗಡಿಗರೇ ನಿನ್ನ ಭವಿಷ್ಯ. 5 ಸೋಮಾರಿಗಳ ಜೊತೆ ಇದ್ದರೆ ನೀನು 6ನೆಯ ಸೋಮಾರಿ. 5 ಕನಸುಗಾರರ ಜೊತೆ ಇದ್ದರೆ ನೀನು 6ನೆಯ ಕನಸುಗಾರ. ನೀನು ಯಾರ ಜೊತೆ ಹೆಚ್ಚು ಸಮಯ ಕಳೆಯುತ್ತೀಯೋ, ಸ್ವಲ್ಪ ಸಮಯದ ನಂತರ ಅವರಂತೆಯೇ ಆಗುತ್ತೀಯಾ? ಆದ್ದರಿಂದ ನಿನ್ನ ಸ್ನೇಹಿತರನ್ನು ಆಯ್ಕೆ ಮಾಡುವಾಗ ತುಂಬಾ ಎಚ್ಚರಿಕೆ ವಹಿಸು. ನಿಯಮ 6, ವಿಫಲತೆಯನ್ನು ಶಿಕ್ಷಕನಾಗಿ ಸ್ವೀಕರಿಸು. ವಿಫಲತೆ ಎಂದರೆ ಅಂತ್ಯವಲ್ಲ, ಅದು ಹೊಸ ಪಾಠ. ಪ್ರತಿಯೊಂದು ಸೋಲಿನ ಹಿಂದೆ ಒಂದು ಸಂದೇಶ ಇರುತ್ತದೆ. ಇನ್ನೊಂದು ದಾರಿ ಪ್ರಯತ್ನಿಸು, ಇನ್ನೂ ಉತ್ತಮವಾಗು. ಸೋತವರು 2 ರೀತಿಯವರು. ಒಬ್ಬರು ಬಿಟ್ಟು ಬಿಡುತ್ತಾರೆ, ಇನ್ನೊಬ್ಬರು ಕಲಿತು ಮತ್ತೆ ಎದ್ದು ನಿಲ್ಲುತ್ತಾರೆ. ಇತಿಹಾಸವನ್ನು ಬರೆದವರು 2ನೇ ವರ್ಗದವರು. ನಿಯಮ 7, ಆರೋಗ್ಯವೇ ನಿಜವಾದ ಸಂಪತ್ತು. ನಿನ್ನ ದೇಹವೇ ನಿನ್ನ ಜೀವನದ ವಾಹನ. ಅದನ್ನು ನಿರ್ಲಕ್ಷಿಸಿದರೆ ಯಾವ ಕನಸನ್ನು ಮುಟ್ಟಲು ಸಾಧ್ಯವಿಲ್ಲ. ಪ್ರತಿದಿನ ವ್ಯಾಯಾಮ ಮಾಡು, ಸಾಕಷ್ಟು ನೀರು ಕುಡಿ, ಸರಿಯಾದ ಆಹಾರ ಸೇವಿಸು, ಒಳ್ಳೆಯ ನಿದ್ರೆ ಮಾಡು. ಆರೋಗ್ಯವಂತನ ಆತ್ಮವಿಶ್ವಾಸವೇ ಬೇರೆ. ನಿಯಮ 8, ನಕಾರಾತ್ಮಕ ಮಾತುಗಳಿಂದ ದೂರವಿರು. ನಿನ್ನಿಂದ ಆಗಲ್ಲ, ಇದು ಅಸಾಧ್ಯ, ನೀನು ವಿಫಲನಾಗುತ್ತೀಯಾ? ಈ ಮಾತುಗಳನ್ನು ಜೀವನದಲ್ಲಿ ಸಾವಿರಾರು ಬಾರಿ ಕೇಳಬೇಕಾಗುತ್ತದೆ. ಆದರೆ
ನೀನು ನಂಬಬೇಕಾದದ್ದು ಒಂದೇ ಧ್ವನಿ. ಅದು ನಿನ್ನೊಳಗಿನ ಧ್ವನಿ. ಅದು ಹೇಳಬೇಕು, ನಾನು ಮಾಡಬಲ್ಲೆ. ನಿಯಮ 9. ಪ್ರತಿದಿನ ಒಂದು ಸಣ್ಣ ಗೆಲುವು ಸಾಧಿಸು. ದೊಡ್ಡ ಯಶಸ್ಸು ಒಂದೇ ದಿನದಲ್ಲಿ ಬರುವುದಿಲ್ಲ. ಪ್ರತಿದಿನದ ಸಣ್ಣ ಗೆಲುವುಗಳು ಸೇರಿ ಒಂದು ಮಹಾನ್ ಜೀವನವನ್ನು ಕಟ್ಟುತ್ತವೆ. ಇಂದು 1 ಪುಟ ಓದು, ನಾಳೆ 2 ಪುಟ, ಇಂದು 10 ನಿಮಿಷ ವ್ಯಾಯಾಮ, ನಾಳೆ 15 ನಿಮಿಷ. ಸಣ್ಣ ಹೆಜ್ಜೆಗಳೇ ದೊಡ್ಡ ಗುರಿಗಳನ್ನು ತಲುಪಿಸುತ್ತವೆ. ನಿಯಮ 10. ಕೃತಜ್ಞತೆಯನ್ನು ಮರೆಯಬೇಡ. ಪ್ರತಿ ಬೆಳಿಗ್ಗೆ ಎದ್ದಾಗ 3 ವಿಷಯಗಳಿಗೆ ಧನ್ಯವಾದ ಹೇಳು. ಉಸಿರು, ಕುಟುಂಬ, ಇನ್ನೊಂದು ಅವಕಾಶ. ಕೃತಜ್ಞತೆಯ ಮನಸ್ಸಿನಲ್ಲಿ ಅಸೂಯೆ ಇರಲಾರದು, ಭಯ ಇರಲಾರದು, ಶಾಂತಿ ಮಾತ್ರ ಇರುತ್ತದೆ. ನಿಯಮ 11. ಕನಸಿಗೆ ಗಡುವು ಕೊಡು. 1 ದಿನ ಮಾಡುತ್ತೇನೆ, ಇದು ಸೋಲಿನ ವಾಕ್ಯ. ಈ ದಿನಾಂಕದೊಳಗೆ ಮಾಡುತ್ತೇನೆ, ಇದು ಯಶಸ್ವಿಗಳ ವಾಕ್ಯ. ಗುರಿ ಬರೆಯು, ದಿನಾಂಕ ಬರೆಯು, ಪ್ರತಿದಿನ ಅದರ ಕಡೆ ನಡೆಯು. ಬರೆದ ಕನಸು ಯೋಜನೆಯಾಗುತ್ತದೆ, ಯೋಜನೆ ವಾಸ್ತವವಾಗುತ್ತದೆ. ನಿಯಮ 12. ಎಂದಿಗೂ ನಿನ್ನನ್ನು ನೀನೇ ಕೈಬಿಡಬೇಡ. ಜಗತ್ತು ನಿನ್ನನ್ನು ಕೈಬಿಡಬಹುದು, ಸ್ನೇಹಿತರು ದೂರ ಹೋಗಬಹುದು, ಹಣ ಕಳೆದು ಹೋಗಬಹುದು, ಉದ್ಯೋಗ ಹೋಗಬಹುದು. ಆದರೆ ನೀನು ನಿನ್ನನ್ನು ಕೈಬಿಟ್ಟರೆ ಅಲ್ಲೇ ಎಲ್ಲವೂ ಮುಗಿದು ಹೋಗುತ್ತದೆ. ನೀನು ಇನ್ನೂ ಬದುಕಿದ್ದೀಯಾ ಅಂದರೆ ದೇವರು ಇನ್ನೂ ನಿನ್ನ ಕತೆ ಮುಗಿಸಿಲ್ಲ. ಇನ್ನೂ 1 ಅಧ್ಯಾಯ ಉಳಿದಿದೆ. ಆ ಅಧ್ಯಾಯವನ್ನು ಬರೆಯುವುದು ನೀನೇ. ಕೊನೆಯ ಸಂದೇಶ. ಇಂದು ಮನೆಗೆ ಹೋದ ಮೇಲೆ ಒಮ್ಮೆ ಕನ್ನಡಿಯ ಮುಂದೆ ನಿಂತು ನಿನ್ನ ಕಣ್ಣಿನಲ್ಲಿ ನೀನೇ ನೋಡು. ನಿನ್ನನ್ನು ಕೇಳು, ನಾನು ನಿಜವಾಗಿಯೂ ಕೋಳಿಯಂತೆ ಬದುಕುತ್ತಿದ್ದೇನಾ, ಅಥವಾ ನನ್ನೊಳಗಿನ ಹದ್ದನ್ನು ಬಿಡುಗಡೆ ಮಾಡುವ ಸಮಯ ಬಂದಿದೆಯಾ? ಗಮನದಲ್ಲಿರಲಿ, ಹದ್ದು ಹಾರಲು ಯಾರ ಅನುಮತಿಯನ್ನು ಕೇಳುವುದಿಲ್ಲ. ಅದು ತನ್ನ ರೆಕ್ಕೆಗಳನ್ನು ನಂಬುತ್ತದೆ. ನಿನ್ನೊಳಗೂ ಅದೇ ಶಕ್ತಿ ಇದೆ, ನಿನ್ನೊಳಗೂ ಅದೇ ಸಾಮರ್ಥ್ಯ ಇದೆ, ನಿನ್ನೊಳಗೂ ಅದೇ ಬೆಂಕಿ ಇದೆ. ಇಂದು ಆ ಬೆಂಕಿಯನ್ನು ಹೊತ್ತಿಸು. ಭಯವನ್ನು ಬಿಟ್ಟು ಬಿಡು, ಸಂದೇಹವನ್ನು ದೂರ ಮಾಡು, ಸೋಲಿನ ನೆನಪುಗಳನ್ನು ಹಿಂದಕ್ಕೆ ತಳ್ಳಿ. ಆಕಾಶ ನಿನ್ನನ್ನು ಕಾಯುತ್ತಿದೆ. ನಿನ್ನ ಜೀವನವು ಸಾಮಾನ್ಯವಾಗಿ ಹುಟ್ಟಿಲ್ಲ. ನೀನು ಕೇವಲ ಬದುಕಲು ಬಂದಿಲ್ಲ, ನೀನು ಗೆಲ್ಲಲು ಹುಟ್ಟಿದ್ದೀಯಾ. ನೀನು ಎತ್ತರಕ್ಕೆ ಹಾರಲು ಹುಟ್ಟಿದ್ದೀಯಾ. ನೀನು ಸಾವಿರಾರು ಜನರಿಗೆ ಪ್ರೇರಣೆಯಾಗಲು ಹುಟ್ಟಿದ್ದೀಯಾ. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ಮಾಡು. ನಾನು ಇನ್ನು ಮುಂದೆ ಕೋಳಿಯಂತೆ ಬದುಕುವುದಿಲ್ಲ. ನನ್ನೊಳಗಿನ ಹದ್ದನ್ನು ಎಚ್ಚರಿಸಿ ನನ್ನ ಕನಸುಗಳ ಆಕಾಶವನ್ನು ಗೆಲ್ಲುತ್ತೇನೆ. ಆ ದಿನದಿಂದ ನಿನ್ನ ಜೀವನ ಬದಲಾಗಲು ಆರಂಭವಾಗುತ್ತದೆ. ಯಾಕೆಂದರೆ ಜಗತ್ತನ್ನು ಗೆಲ್ಲುವ ಮೊದಲು ಮನುಷ್ಯನು ತನ್ನ ಮನಸ್ಸನ್ನು ಗೆಲ್ಲಬೇಕು. ಅದೇ ನಿಜವಾದ ವಿಜಯ, ಅದೇ ನಿಜವಾದ ಸ್ವಾತಂತ್ರ್ಯ, ಅದೇ ನಿನ್ನ ಹೊಸ ಜೀವನದ ಆರಂಭ.